ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಯೋಗಿ ಆದಿತ್ಯನಾಥ್ರ ರಾಜ್ಯದಲ್ಲಿ ಆಗೋದು ಯಾಕೆ ನಮ್ಮ ರಾಜ್ಯದಲ್ಲಿ ಆಗಲ್ಲ ಅಂತ ಈಗಾಗಲೇ ಬಹಳಷ್ಟು ಘಟನೆಗಳನ್ನು ನಾವು ಉತ್ತರ ಪ್ರದೇಶದಲ್ಲಿ ನೋಡಿದ್ದೀವಿ. ಈಗ ಅಂಥದ್ದೇ ಮತ್ತೊಂದು ಘಟನೆ ಅಂದರೆ ಹಬ್ಬವನ್ನು ಯೋಗಿ ಆದಿತ್ಯನಾಥ್ ನಡೆಸ್ತಾ ಇದ್ದಾರೆ. ಕಳೆದ 46 ವರ್ಷಗಳಿಂದ ನಡೆಯದೇ ಇದ್ದ ಹೋಳಿ ಹಬ್ಬವನ್ನು ಉತ್ತರ ಪ್ರದೇಶದ ಸಂಬಾಲ್ನಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಮುಂದಿನ ಶುಕ್ರವಾರ ನಡೆಸ್ತಾ ಇದೆ. ಆದರೆ ಅದಕ್ಕೂ ಮೊದಲು ಕೆಲವು ಮುಲ್ಲಾಗಳು ಮೌಲ್ವಿಗಳು ನಕರ ಮಾಡ್ತಾ ಇದ್ದಾರೆ. 46 ವರ್ಷಗಳಿಂದ ಹೋಳಿ ನಡೆದಿಲ್ಲ, ಈ ವರ್ಷ ನಡೆದಿಲ್ಲ ಅಂದರೆ ಏನಾಗುತ್ತೆ? ನಮಗೆ ಇದು ರಂಜಾನ್ ತಿಂಗಳು, ಅದರಲ್ಲೂ ರಂಜಾನ್ನ ಶುಕ್ರವಾರ ಅನ್ನೋದು ನಮಗೆ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವರ ಕಥೆಗಳನ್ನು ಕೇಳೋಕೆ ಮುಸಲ್ಮಾನರಿಗೆ ಬಕೆಟ್ ಹಿಡಿದು ಈಗ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ, ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗಿ ಹುಟ್ತೀನಿ ಅಂತ ಹೇಳೋಕೆ ಬೊಗಳೆ ಬಿಡೋಕೆ ಅವರೇನು ಸಿದ್ದರಾಮಯ್ಯನಾ? ಅಲ್ಲಿರೋದು ಯೋಗಿ ಆದಿತ್ಯನಾಥ್. ಹಾಗಾದರೆ 46 ವರ್ಷಗಳಿಂದ ಈ ಹೋಳಿ ಯಾಕೆ ನಡೆದಿಲ್ಲ? ಈಗ ಹೋಳಿ ನಡೆಸೋಕೆ ಯೋಗಿ ಮಾಡ್ತಾ ಇರೋದೇನೋ? ಪೊಲೀಸರು ಮುಸಲ್ಮಾನರಿಗೆ ಕೊಟ್ಟ ವಾರ್ನಿಂಗ್ ಏನೋ? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಯಾಕೆ ಹೀಗೆ ಆಗ್ತಾ ಇದೆಯೋ ಗೊತ್ತಿಲ್ಲ. ಎಲ್ಲವೂ ಒಂಥರ ಕೊಳಕು ರಾಜಕೀಯ ಅನಿಸುತ್ತೆ. ಹಿಂದೂಗಳು ಮತ್ತು ಮುಸಲ್ಮಾನರು ಸಾಮರಸ್ಯದಿಂದ ತಮ್ಮ ಹಬ್ಬಗಳನ್ನು ಆಚರಿಸಬೇಕಾಗಿತ್ತು. ಅದಕ್ಕೆ ಯಾವುದೇ ಅಡೆತಡೆಗಳು ಬರಬಾರ್ದಿತ್ತು. ಅದ್ಯಾಕೋ ಗೊತ್ತಿಲ್ಲ, ರಾಜಕಾರಣಿಗಳ ಕುಮ್ಮಕ್ಕಿನಿಂದ ಮುಸ್ಲಿಮರು ಹಿಂದೂ ಹಬ್ಬಗಳ ಆಚರಣೆಗೆ ಯಾವಾಗಲೂ ಅಡ್ಡಿ ಮಾಡ್ತಾನೆ ಇರ್ತಾರೆ. ಈ ರೀತಿ ಅಡ್ಡಿಪಡಿಸೋ ಕೆಲಸಗಳು ಯಾವಾಗ ಜಾಸ್ತಿ ಆಗುತ್ತವೆ ಅಂದರೆ ಗಣೇಶನ ಹಬ್ಬದಲ್ಲಿ. ಗಣೇಶನ ಹಬ್ಬ ಯಾವುದೇ ಅಡ್ಡಿ ಆತಂಕಗಳು ಇಲ್ಲದೆ ಆರಾಮಾಗಿ ನಡೆಸೋಣ ಅಂದರೆ ಹರಾಮಿಗಳು ಯಾವಾಗ ಎಲ್ಲಿಂದ ಕಲ್ಲನ್ನು ಹೊಡಿತಾರೆ, ಎಲ್ಲಿ ಗಣೇಶನ ಮೂರ್ತಿಯನ್ನು ಒಡೆದು ಹಾಕ್ತಾರೋ ಅನ್ನೋ ಭಯದಿಂದ ಹಬ್ಬ ಮಾಡಬೇಕಾಗಿದೆ. ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಇದ್ದರೆ ಮುಗಿದೇ ಹೋಯ್ತು. ಈ ಬಾರಿ ನಾಗಮಂಗಲದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಆಗಿದ್ದನ್ನು ನಾವು ನೋಡಿದ್ದೇವೆ. ಇಂಥದ್ದೇ ವಾತಾವರಣವನ್ನು ಈಗ ಸಂಬಾಲ್ನಲ್ಲಿ ನಿರ್ಮಾಣ ಮಾಡೋ ಪ್ರಯತ್ನ ನಡೀತಾ ಇದೆ. ಅದು ಯಾರ ಕಡೆಯಿಂದ, ಯಾವ ಕಡೆಯಿಂದ ಬಂದು ಯಾವ ಹರಾಮಿಗಳು ದಾಳಿ ಮಾಡ್ತಾರೋ ಹೋಳಿ ಹಬ್ಬವನ್ನು ಆಚರಿಸೋಕೆ ಅಂಜಿಕೆ ಭಯ ಇದ್ದೇ ಇದೆ. ಇನ್ನು ಈ ಬಾರಿ ಸಂಬಾಲ್ನಲ್ಲಿ ಆಚರಣೆ ಮಾಡೋ ಹೋಳಿ 46 ವರ್ಷ ಆದಮೇಲೆ ಆಚರಣೆ ಆಗ್ತಾ ಇದೆ. ಅದಕ್ಕೆ ಅಂತ ಹಿಂದೂಗಳು ಎಲ್ಲ ರೀತಿಯ ವಿಜೃಂಭಣೆಯಿಂದ ಆಚರಿಸೋಕೆ ತಯಾರಿಯನ್ನು ನಡೆಸಿದ್ದಾರೆ. ಇದು ಗೊತ್ತಾದ ಮೇಲೆ ಅಲ್ಲಿನ ಹರಾಮಿ ಹಲ್ಕಟ್ ಮುಸ್ಲಿಂ ಮುಖಂಡರು ತಲೆ ಮೇಲೆ ಟೋಪಿ ಹಾಕ್ಕೊಂಡು ಜುಬ್ಬಾ ಪೈಜಾಮ ಹಾಕ್ಕೊಂಡು ತಲೆಯನ್ನು ಎತ್ತಿ ನಿಂತು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಈ ಹರಾಮಿಗಳು ಹೇಳ್ತಾ ಇರೋದೇನೆಂದರೆ, ಇದು ರಂಜಾನ್ ತಿಂಗಳು, ಶುಕ್ರವಾರ ಹೋಳಿ ಹಬ್ಬ ಬರುತ್ತೆ, ಅವತ್ತು ನಮಗೆ ಜುಮ್ಮಾ ಇದೆ, ನಾವೆಲ್ಲ ನೆಮ್ಮದಿಯಿಂದ ದೊಡ್ಡ ಮಟ್ಟದಲ್ಲಿ ನಮಾಜ್ ಮಾಡಬೇಕು. ಎಲ್ಲ ಕಡೆ ಹೋಳಿ ಹಬ್ಬ ಮಾಡೋಕ್ಕೆ ಶುರು ಮಾಡಿದರೆ ನಾವು ಮಸೀದಿಗೆ ಹೋಗೋಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ನೀವು ಈ ವರ್ಷ ಹೋಳಿ ಹಬ್ಬವನ್ನು ಮಾಡೋದು ಬಿಟ್ಟು ಬಿಡಿ. ಹೋಳಿ ಹಬ್ಬವನ್ನು ಮಾಡೋದನ್ನು ಬಿಟ್ಟರೆ ಹಿಂದೂಗಳಿಗೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಲ್ಲ ರೀ, ಹಿಂದೂಗಳು ಎಲ್ಲೋ ಹೋಳಿಯನ್ನು ಆಚರಿಸಿದರೆ ಮುಸ್ಲಿಮರು ಮಸೀದಿಯಲ್ಲಿ ನಮಾಜ್ ಮಾಡೋಕ್ಕೆ ಏನ್ರಿ ತೊಂದರೆ? ನನಗಂತೂ ಗೊತ್ತಾಗಲಿಲ್ಲ. ನಿಮಗೇನಾದರೂ ಗೊತ್ತಾದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಹಿಂದೂಗಳು ಏನಾದರೂ ಮಸೀದಿ ಮುಂದೆ ಹೋಗಿ, ಇಲ್ಲ ಅಂದರೆ ಮಸೀದಿಯ ಒಳಗೆ ಹೋಗಿ ಹೋಳಿಯನ್ನು ಆಚರಣೆ ಮಾಡ್ತಾರಾ? ಬರೀ ತಲೆ ಮೇಲೆ ಬಿಳಿ ಟೋಪಿ ಹಾಕ್ಕೊಂಡು ಬಿಳಿ ಬಣ್ಣದ ಜುಬ್ಬಾ ಪೈಜಾಮ ಹಾಕ್ಕೊಂಡು ಅಲ್ಲಾಡಿದರೆ ಆಗಲ್ಲ. ಮನಸ್ಸಲ್ಲಿ ಇರೋ ಕೊಳಕು, ತಲೆಯಲ್ಲಿರೋ ಕೆಟ್ಟ ಯೋಚನೆ ಎಲ್ಲಿಗ್ರಿ ಹೋಗುತ್ತೆ? ಹಿಂದೂಗಳ ಹಬ್ಬಕ್ಕೆ ತೊಂದರೆ ಮಾಡೋ ಯೋಚನೆ ಮಾಡೋ ಹರಾಮಿಗಳು ಮೊದಲು ಜುಬ್ಬಾ ಪೈಜಾಮ ಲಾಡಿಯನ್ನು ಸರಿಯಾಗಿ ಕಟ್ಕೊಳ್ಳಿ, ಬಿಗಿಯಾಗಿ ಕಟ್ಟಿದ್ದೀರಾ ನೋಡ್ಕೊಳ್ಳಿ. ಆಮೇಲೆ ಆ ಜುಬ್ಬಾ ಪೈಜಾಮ ಉದುರಿ ಹೋಗುತ್ತೆ ಅಷ್ಟೇ. ಒಟ್ಟಿನಲ್ಲಿ ಕಡ್ಡಿ ಅಲ್ಲಾಡಿಸಬೇಕು, ಅದಕ್ಕೆ ಒಂದು ಕಾರಣ ಬೇಕಿತ್ತು. ಈಗ ಹೋಳಿ ಹಬ್ಬವೇ ಒಂದು ಕಾರಣ ಆಗೋಗಿದೆ. ಅದಕ್ಕೆ ಈ ರೀತಿ ಹುಚ್ಚು ಹಿಡಿದವರ ರೀತಿ ಮಾತಾಡ್ತಾ ಇದ್ದಾರೆ. ಮುಸ್ಲಿಮರ ಪ್ರಕಾರ ಹೋಳಿಯ ಬಣ್ಣವೇ ಅವರಿಗೆ ದೊಡ್ಡ ಪ್ರಾಬ್ಲಮ್ ಅಂತೆ. ಒಂದೇ ಒಂದು ಸ್ವಲ್ಪ ಬಣ್ಣ ಕೂಡ ಅವರ ಮೇಲೆ ಬೀಳಬಾರ್ದಂತೆ, ಅವರ ಶಾಂತಿಪ್ರಿಯ ಹಬ್ಬ ಹಾಳಾಗಿ ಹೋಗುತ್ತಂತೆ. ಹೀಗಂತ ಬೊಗಳೆಯನ್ನು ಬಿಡ್ತಾ ಇದ್ದಾರೆ. ಹಾಗಾದರೆ ಇದೆಲ್ಲವನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಸಂಬಾಲ್ನಲ್ಲಿ ಇನ್ನೊಂದು ಗಲಭೆಗೆ ಕಾರಣವನ್ನು ಹುಡುಕ್ತಾ ಇದ್ದಾರೆ. ಹೇಗಾದರೂ ಮಾಡಿ ಹೋಳಿ ಹಬ್ಬಕ್ಕೆ ಅಡ್ಡಿಪಡಿಸಿ ಜಗಳ ಮಾಡಿ ದೊಂಬಿ ಎಬ್ಬಿಸಿ ಹಿಂದೂಗಳನ್ನು ಅಲ್ಲಿಂದ ಓಡಿಸಬೇಕು ಅನ್ನೋದು ಇವರ ಯೋಚನೆ. ಒಬ್ಬ ಮೌಲಾನ ಹೇಳ್ತಾನೆ, ರಂಜಾನ್ ತಿಂಗಳು ಬಹಳಷ್ಟು ಪವಿತ್ರವಾದದ್ದು, ಒಂದು ಸಲ ಹೋಳಿಯನ್ನು ಆಚರಿಸದೇ ಇದ್ದರೆ ಏನಾಗುತ್ತೆ? ಕಳೆದ 46 ವರ್ಷಗಳಿಂದ ಸಂಬಾಲ್ನಲ್ಲಿ ಹೋಳಿ ಆಚರಣೆ ಮಾಡಿಲ್ಲ, ಈಗ ಮಾಡದೇ ಇದ್ದರೆ ಏನಾಗಿ ಬಿಡುತ್ತೆ? 46 ವರ್ಷಗಳ ನಂತರ ಹೋಳಿ ಆಚರಣೆ ಮಾಡ್ತಾ ಇದ್ದಾರೆ ಅನ್ನೋದೇ ದೊಡ್ಡ ಸುಳ್ಳು. ಇದನ್ನು ಮೊದಲು ವಿರೋಧ ಮಾಡಬೇಕು ಅಂತ ಮಾತಾಡ್ತಾ ಇದ್ದಾನೆ ಯಾವನೋ ಮುಲ್ಲ. ಮಾತಾಡ್ತಾ ಇದ್ದರೆ ಅದನ್ನು ನೋಡಿಕೊಂಡು ನಿದ್ರೆ ಮಾಡೋಕ್ಕೆ ಅಲ್ಲಿ ಇರೋದು ನಿದ್ದೆರಾಮಯ್ಯ ಅಲ್ಲ, ಯೋಗಿ ಆದಿತ್ಯನಾಥ್. ಅವರು ಏನು ಹೇಳಿದ್ದಾರೆ ಅಂತ ಈ ವಿಡಿಯೋ ನೋಡ್ಕೊಂಡು ಬನ್ನಿ. ಸಾಲ್ ಮೇ 52 ಬಾರ್ ಜುಮಾ ಪಡ್ತಾ ಹೈ तो 2 घंटे का कार्यकाल उसी का आगे बढ़ जाएगा. साल में एक दिन होली मनती है, होली पूरी मनाने दीजिए, होली पूरी मनेगी. ಗೆಳೆಯರೆ, ಯೋಗಿ ಆದಿತ್ಯನಾಥ್ ಹೇಳ್ತಾ ಇರೋದು ವರ್ಷದಲ್ಲಿ 56 ಶುಕ್ರವಾರ ಬರುತ್ತವೆ,
56 ಸಲ ಜುಮ್ಮಾ ಬರುತ್ತೆ. ಆದರೆ ಹೋಳಿ ಹಬ್ಬ ವರ್ಷದಲ್ಲಿ ಒಂದೇ ಸಲ ಬರುತ್ತೆ. ನಿಮಗೆ ಹೋಳಿ ಹಬ್ಬ ತೊಂದರೆ ಆದರೆ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಮಾಜ್ ಮಾಡಿ. ಹೋಳಿ ಹಬ್ಬವನ್ನು ಆಚರಿಸೋದು ನಮ್ಮ ಹಕ್ಕು, ಅದನ್ನು ನಾವು ಮಾಡೇ ಮಾಡ್ತೀವಿ ಎಂದರು. ಯೋಗಿ ಅವರೇ ಹೀಗೆ ಅಂದಮೇಲೆ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದಲ್ಲಿರೋ ಪೊಲೀಸರ ಗತ್ತು ತಾಕತ್ತು ಹೇಗ್ರಿ ಇರುತ್ತೆ? ಅವರು ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ, ಅದನ್ನು ಕೂಡ ನೋಡ್ಕೊಂಡು ಬನ್ನಿ. जुम्मा साल में 52 बार आता है, होली साल में एक बार आती है। मुस्लिम समुदाय के लोगों को यदि किसी को लगता है भाई आपको होली के रंग से आपका धर्म भ्रष्ट हो जाएगा या जो भी है, तो वो उस दिन घर से ना निकले, और यदि निकले तो उसका इतना बड़ा दिल होना चाहिए, वो दिल होना चाहिए कि भाई सब एक जैसे हैं, रंग तो रंग है। जिस तरह पूरे साल इंतजार करता है मुस्लिम पक्ष ईद का, इसी तरह से होली का भी इंतजार हिंदू पक्ष का। ಗೆಳೆಯರೆ ನೋಡಿದ್ರಲ್ಲ, ಅಲ್ಲಿನ ಪೊಲೀಸರು ಕೂಡ ನಾವೆಲ್ಲ ಒಂದೇ ಅನ್ನೋ ಭಾವನೆ ಇದ್ದರೆ ಆ ದಿನ ಹೊರಗೆ ಬನ್ನಿ, ಇಲ್ಲ ಅಂದರೆ ಮನೆ ಒಳಗೆ ಕೂತ್ಕೊಂಡು ನಮಾಜ್ ಮಾಡಿ. ಹೋಳಿಯಿಂದ ತೊಂದರೆ ಆಗುತ್ತೆ ಅಂದರೆ ಮನೆಯಿಂದ ಹೊರಗೆ ಬರೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಇಂಥದ್ದನ್ನು ನಾವು ಕರ್ನಾಟಕದಲ್ಲಿ ನೋಡಬೇಕು ಅಂತ ದಯವಿಟ್ಟು ಯಾರು ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಅದು ಕರ್ನಾಟಕದಲ್ಲಿ ಅಸಾಧ್ಯದ ಮಾತು. ಅದರಲ್ಲೂ ಪೊಲೀಸರು ಈ ರೀತಿಯ ಖಡಕ್ಕಾಗಿ ವಾರ್ನಿಂಗ್ ಮಾಡೋದು ಕನಸು ಅಷ್ಟೇ. ನೀವು ಕನಸಲ್ಲಿ ಕಂಡ್ರೂ ಕೂಡ ಅದು ಆಗೋದೇ ಇಲ್ಲ. ಗೆಳೆಯರೆ, 46 ವರ್ಷ ಆದಮೇಲೆ ಸಂಬಾಲ್ನಲ್ಲಿ ಹೋಳಿ ಹಬ್ಬ ಆಚರಣೆ ಮಾಡೋಕ್ಕೆ ತಯಾರಿಗಳು ನಡೀತಾ ಇವೆ. ಹಾಗಾದರೆ 46 ವರ್ಷಗಳ ಕಾಲ ಯಾಕೆ ಈ ಹೋಳಿ ಆಚರಣೆ ನಡೆದಿಲ್ಲ, ಈಗ ಯಾಕೆ ನಡೀತಾ ಇದೆ ಅನ್ನೋದು ಕುತೂಹಲ ನಿಮಗೂ ಇರುತ್ತೆ. ಅದರಲ್ಲೂ ಈಗಲೂ ಆತಂಕದ ನಡುವೆಯೇ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಇದಕ್ಕೆ ಒಂದು ಇತಿಹಾಸವೇ ಇದೆ. 1972ರಲ್ಲಿ ಕೋಮುಗಲಭೆ ಆಗಿತ್ತು. ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಅಂತ ಹಾಗೆ ಹಿಂದೂಗಳ ಮೇಲೆ ದಾಳಿ ಮಾಡಿ ಹಿಂದೂಗಳು ಊರನ್ನು ಬಿಟ್ಟು ಓಡಿ ಹೋಗೋ ರೀತಿ ಮಾಡಿದ್ರು ಈ ಮುಸ್ಲಿಂ ಶಾಂತಿ ಭೂತರು. ಇದು ಸಾಲದು ಅಂತ 1976 ಮತ್ತು 1978ರಲ್ಲೂ ಕೋಮುಗಲಭೆಯನ್ನು ಮಾಡಿದ್ರು. ಇದು ಭಾರತದ ಇತಿಹಾಸದ ಪುಟಗಳಲ್ಲಿ ಕಪ್ಪು ಚುಕ್ಕೆಯಾಗೆ ಉಳಿದುಕೊಂಡಿದೆ. ಯಾವ ರೀತಿ ಕಾಶ್ಮೀರಿ ಪಂಡಿತರನ್ನು ಓಡಿಸಿದ್ರೋ ಅದೇ ರೀತಿ ಸಂಬಾಲ್ನಲ್ಲಿ ಹಿಂದೂಗಳನ್ನು ಓಡಿಸಿದ್ರು, ಓಡಿ ಹೋಗೋ ರೀತಿ ಮಾಡಿದ್ರು. ಹಿಂದೂಗಳನ್ನು ಓಡಿಸಿದ ಮೇಲೆ ಸಂಬಾಲ್ನಲ್ಲಿರೋ ಎಲ್ಲ ದೇವಾಲಯಗಳನ್ನೆಲ್ಲ ಮುಚ್ಚಿದ್ರು. ಅದೇ ದೇವಸ್ಥಾನಗಳು ಈಗ ಮತ್ತೆ ಸಿಗ್ತಾ ಇವೆ. ಮತ್ತೆ ಆ ದೇವಸ್ಥಾನಗಳ ಬಾಗಿಲನ್ನು ತೆಗೆದು ಪೂಜೆಯನ್ನು ಶುರು ಮಾಡ್ತಾ ಇದ್ದಾರೆ. ಮತ್ತೆ ಯೋಗಿ ಆದಿತ್ಯನಾಥ್ ಸರ್ಕಾರ ಬಂದ ಮೇಲೆ ಬಹಳಷ್ಟು ಜನ ಹಿಂದೂಗಳು ವಾಪಸ್ ತಮ್ಮ ಊರಿಗೆ ಬರ್ತಾ ಇದ್ದಾರೆ. ಅವರ ಜಾಗ ಅವರಿಗೆ ಸಿಕ್ಕಿದೆ ಅನ್ನೋ ಖುಷಿಯಲ್ಲಿ ಅವರೆಲ್ಲರೂ ಇದ್ದಾರೆ. ಮುಚ್ಚಿ ಹಾಕಿದ್ದ ನೂರಾರು ದೇವಸ್ಥಾನಗಳ ಬಾಗಿಲನ್ನು ಮತ್ತೆ ತೆಗೆದಿದ್ದಾರೆ. ಹಾಳು ಬಿದ್ದಿದ್ದ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡೋ ಕೆಲಸವನ್ನು ಯೋಗಿ ಸರ್ಕಾರ ಮಾಡ್ತಾ ಇದೆ. ಸಂಬಾಲ್ ಬಿಟ್ಟು ಓಡಿ ಹೋಗಿದ್ದ ಜನರು ಗರ್ ವಾಪಸಿ ಆಗಿದ್ದಾರೆ. ಬರೀ ವಾಪಸ್ ಬಂದಿದ್ರೆ ಪರವಾಗಿಲ್ಲ, ಅದರ ಜೊತೆ 46 ವರ್ಷಗಳ ನಂತರ ಮತ್ತೆ ಹಿಂದೂ ಆಚರಣೆಗಳನ್ನು ವಿಜೃಂಭಣೆಯಿಂದ ಆಚರಿಸೋ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಆದರೆ ಏನು ಮಾಡೋದು, ಇದು ಕೆಲವರ ಕಣ್ಣು ಕುಗ್ತಾ ಇದೆ. ಇಷ್ಟು ವರ್ಷ ಎಲ್ಲವನ್ನು ಮುಚ್ಚಿಕೊಂಡು ಇದ್ದವರು ಈಗ ಯೋಗಿ CM ಆದಮೇಲೆ ತಲೆಯ ಮೇಲೆ ಕೊಂಬು ಬಂತ ಇವರಿಗೆ ಹಬ್ಬಗಳನ್ನು ಮಾಡೋ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಇದನ್ನು ಹೇಗಾದರೂ ಮಾಡಿ ಹಾಳು ಮಾಡಬೇಕು ಅಂತ ಏನೇನೋ ಮಾತಾಡ್ತಾ ಇದ್ದಾರೆ. ಇದು ಸಾಮಾನ್ಯವಾಗಿ ನಡಿಬೇಕಾಗಿರೋದೆ, ನಡೀತಾ ಇದೆ. 46 ವರ್ಷಗಳ ಕಾಲ ಕರೆಂಟ್ ಬಿಲ್ಗಳನ್ನೇ ಕಟ್ಟದೆ ಇವರದ್ದೇ ಸಂಘಟನೆಗಳನ್ನು ಕಟ್ಟಿಕೊಂಡು ಅವರದ್ದೇ ರಾಜ್ಯಭಾರ ಮಾಡ್ತಾ ಇದ್ದವರಿಗೆ ಈಗ ಹಿಂದೂಗಳು ವಾಪಸ್ ಬಂದು ಅವರ ಹಬ್ಬಗಳನ್ನು ಮಾಡೋಕ್ಕೆ ಹೋದರೆ ಬಗಣಿಗೂಟ ಇಟ್ಟ ಹಾಗೆ ಆಗಲ್ವಾ? ಖಂಡಿತ ಆಗತ್ತೆ. ಎಲ್ಲ ಕಡೆ ಬೆಂಕಿ ಇಲ್ಲದೆ ಉರಿ ಹತ್ತಿಕೊಳ್ಳಲ್ವಾ? ಖಂಡಿತ ಉರಿಯುತ್ತೆ. ಈ ಸಂಬಾಲ್ಗೆ ಏನಾದರೂ ಮಾಡಿ ಸಿದ್ದರಾಮಯ್ಯ ಅವರಿಗೆ ಹೇಳಿ ದಯವಿಟ್ಟು ಬರ್ನಾಲ್ ಭಾಗ್ಯವನ್ನು ಕೊಡೋಕೆ ಹೇಳಬೇಕಪ್ಪ. ಈಗ ಸಂಬಾಲ್ನಲ್ಲಿ ಹೇಗಾದರೂ ಮಾಡಿ ಹಿಂದೂಗಳ ಆಚರಣೆಯನ್ನು ತಡಿಬೇಕು. ಹಾಗಾಗಿ ಮುಲ್ಲಾಗಳನ್ನು ಮುಂದೆ ಬಿಟ್ಟು ಆಟ ಆಡ್ತಾ ಇದ್ದಾರೆ. ಇದನ್ನು ಉತ್ತರ ಪ್ರದೇಶದಲ್ಲಿ ಮಾಡಿಸೋದು ಯಾರು ಅಂದರೆ ಸೋಕಾಲ್ಡ್ ರಾಜಕಾರಣಿಯಾದ ಪಂಚರ್ ಆಗಿ ತುಕ್ಕು ಹಿಡಿದು ಸೈಕಲ್ನಲ್ಲಿರೋ ಸಾಮಾನುಗಳು ಕೆಲಸವೇ ಮಾಡದ ರೀತಿ ಇರೋ ಪಕ್ಷದ ನಾಯಕ ಅವನೇ ಅವಿವೇಕಿ ಅಖಿಲೇಶ. ಈತನ ಪಕ್ಷದವರದ್ದೇ ಈ ಕುಮ್ಮಕ್ಕುಗಳು. ಯಾಕಂದರೆ ಈ ಸಂಬಾಲ್ನ MP ಇದೇ ಸಮಾಜಘಾತುಕ ಪಕ್ಷದವನು. ಅವನೇ ಒಬ್ಬ ಕರೆಂಟ್ ಕಳ್ಳ. ಇನ್ನು ಇವನಿಗೆ ಮತ ಹಾಕಿರೋ ಮತದಾರರು ಇನ್ನೇನು ಮಾಡ್ತಾರೆ ಹೇಳಿ? ಈ ಮುಸಲ್ಮಾನರು ಹಿಂದೂಗಳ ಆಚರಣೆಯನ್ನು ಹಾಳು ಮಾಡೋದಿರಲಿ, ಆ ಯೋಚನೆ ಮಾಡಿದ್ರೂ ಕೂಡ ಇವರ ಕತೆ ಮುಗಿದ ಹಾಗೆ. ಮುಸ್ಲಿಮರ ತಾಳಕ್ಕೆ ತಕ್ಕ ಹಾಗೆ ಕುಣಿಯೋಕೆ ಅವರೇನು ಸಿದ್ದರಾಮಯ್ಯ ಅಲ್ಲ, ಅಲ್ಲಿರೋದು ಯೋಗಿ ಆದಿತ್ಯನಾಥ್. ಯೋಗಿ ಅಂದರೆ ಕೇವಲ ಉತ್ತರ ಪ್ರದೇಶದ ಹಿಂದೂಗಳಿಗೆ ಮಾತ್ರ ಅಲ್ಲ, ಭಾರತದ ಬಹುತೇಕ ಹಿಂದೂಗಳಿಗೆ ಒಂಥರ ಶಕ್ತಿ. ಅವರನ್ನು ನೋಡಿದರೆ ಒಂಥರ ಖುಷಿ. ಅವರನ್ನು ನೋಡ್ತಾ ಇದ್ದರೆ ಭಾರತದ ಹಿಂದೂಗಳಿಗೆ ನಮಗೆ ಯಾಕೆ ಈ ತರಹದ CM ಇಲ್ಲ ಅನ್ನೋ ಯೋಚನೆಗಳು ತಲೆಯ ಒಳಗೆ ಕನಸಲ್ಲೂ ಕೂಡ ಕಾಡ್ತಾ ಇರುತ್ತವೆ ಅನ್ನೋದರಲ್ಲಿ ಎರಡೂ ಮಾತಿಲ್ಲ. ಯಾವುದೇ ದುಷ್ಟಶಕ್ತಿಗಳು ಹರಾಮಿಗಳು ಹಿಂದೂಗಳ ಆಚರಣೆಯನ್ನು ಉತ್ತರ ಪ್ರದೇಶದಲ್ಲಿ ತಡೆಯೋಕ್ಕೆ ಹೋದರೆ 14ನೇ ತಾರೀಕು ಹೋಳಿ ಹಬ್ಬವನ್ನು ಸಂಬಾಲ್ನಲ್ಲಿ ತಡಿಬೇಕು ಅಂದರೆ ಮತ್ತೆ ಅವರ ಅಪ್ಪಂದರಿಗೆ ಹುಟ್ಟಿ ಬರಬೇಕಾಗತ್ತೆ. ಆಗಲೂ ತಡೆಯೋಕೆ ಆಗಲ್ಲ. ಇದು ಗೆಳೆಯರೆ
ಸಂಬಲ್ನಲ್ಲಿ 46 ವರ್ಷಗಳ ನಂತರ ಹೋಳಿ ಹಬ್ಬ ಆಚರಿಸುವುದನ್ನು ತಡೆಯೋಕೆ ಮುಲ್ಲಾಗಳು ಪ್ರಯತ್ನ ಪಡ್ತಾ ಇರೋದು, ಅದಕ್ಕೆ ಯೋಗಿ ಸರ್ಕಾರದ ಉತ್ತರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.